ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಳಿಯಾಳ ತಾಲೂಕಿನ ಕಾಳಿ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವದ ನೀರಾವರಿ ಯೋಜನೆಯ ಕಾಮಗಾರಿ ಆರಂಭವಾಗಿ 8 ವರ್ಷ ಕಳೆದರೂ ಪೂರ್ಣಗೊಳ್ಳದಿರುವುದಕ್ಕೆ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಕಾಮಗಾರಿಯನ್ನ ತುರ್ತಾಗಿ ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹಳಿಯಾಳ ತಾಲೂಕಿನ ಕೃಷಿ ಬಹುತೇಕ ಮಳೆ ನೀರನ್ನೇ ಅವಲಂಬಿಸಿದ್ದು, ಹಲವು ವರ್ಷಗಳಿಂದ ರೈತರು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಾಳಿ ನದಿಯ ನೀರನ್ನ ಬಳಸಿಕೊಂಡು ತಾಲೂಕಿನ ಕೆರೆಗಳನ್ನು ತುಂಬಿಸುವ ಯೋಜನೆ ರೈತರ ಬಹುದಿನಗಳ ಬೇಡಿಕೆಯಾಗಿತ್ತು. ಯೋಜನೆ ಪೂರ್ಣಗೊಂಡರೆ ಕೃಷಿಗೆ ಅನುಕೂಲವಾಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಇದ್ದಂತಹ ರೈತರಿಗೆ ಕಾಮಗಾರಿ ವಿಳಂಬ ನಿರಾಸೆ ಮೂಡಿಸಿದೆ. ಹಳಿಯಾಳ ತಾಲೂಕಿಗೆ ಪ್ರಥಮ ಬಾರಿ ಭೇಟಿ ಕೊಟ್ಟ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಅವರಿಗೆ ಹಳಿಯಾಳ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಶ್ರೀಕುಮಾರ್ ಬೋಬಾಟಿ ನೇತೃತ್ವದಲ್ಲಿ ರೈತ ಮುಖಂಡರು ಮನವಿ ಕೂಡ ಸಲ್ಲಿಸಿದ್ದಾರೆ. ಕಾಳಿ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ 8 ವರ್ಷಗಳಿಂದ ವಿಳಂಬವಾಗಿದ್ದು, ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಮಧ್ಯ ಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಯನ್ನ 2-3 ತಿಂಗಳಲ್ಲಿ ಪೂರ್ಣಗೊಳಿಸಲಾಗುತ್ತೆ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಆದರೆ ಕೆರೆಗಳಿಗೆ ನೀರು ತುಂಬಿಸುವುದರಿಂದಾಗಿ ಮಾತ್ರ ರೈತರ ಸಮಸ್ಯೆ ಬಗೆಹರಿಯುವುದಿಲ್ಲ ಎಂದು ಶ್ರೀಕುಮಾರ್ ಬೋಬಾಟಿ ಹೇಳಿದ್ದಾರೆ. ಕೆರೆಗಳಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳನ್ನು ನಿರ್ಮಿಸಿ ರೈತರ ಜಮೀನುಗಳಿಗೆ ನೀರು ತಲುಪಿಸುವ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ದೇಶಪಾಂಡೆ ರೈತ ಮುಖಂಡರೊಂದಿಗೆ ಸಭೆ ನಡೆಸಿ ಕಾಲುವೆ ನಿರ್ಮಾಣ ಸೇರಿ ಮುಂದಿನ ಹಂತದ ನೀರಾವರಿ ಯೋಜನೆಯ ರೂಪುರೇಷೆ ಸಿದ್ಧಪಡಿಸುವುದಾಗಿ ತಿಳಿಸಿದ್ದಾರೆ. ಮಳೆಗಾಲದಲ್ಲಿ ಕಾಳಿ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದ್ರು ಬೇಸಿಗೆಯಲ್ಲಿ ರೈತರು ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಯೋಜನೆಯನ್ನ ಮತ್ತಷ್ಟು ವಿಳಂಬ ಮಾಡದೆ ತ್ವರಿತವಾಗಿ ಪೂರ್ಣ ಮಾಡಿ ರೈತರ ಕೃಷಿ ಜಮೀನುಗಳಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಅಂತ ರೈತ ಮುಖಂಡರು ಆಗ್ರಹ ಮಾಡಿದ್ದಾರೆ. ಫೋನ್ ಮಾಡಿದ್ರೆ ಅವ್ರು ಫೋನ್ ರಿಸೀವ್ ಮಾಡುವಂತ ಯಾವುದೇ ಕರ್ಟಸಿ ಅವ್ರಿಗಿಲ್ಲ. ಅವ್ರೇನು ಗೌರ್ಮೆಂಟ್ ಆಫೀಸರ್ಸ್ ಏನು ಬ್ರಿಟಿಷ್ ಗೌರ್ಮೆಂಟ್ ಆಫೀಸರ್ಸ್ ಅಂತ ನಮ್ಗೆ ಗೊತ್ತಾಗ್ತಾರೆ. ಇದು ಒಂದೇದು. ಆಮೇಲೆ ಯಾರ್ಯಾರು ಬಂದಿದ್ರು ಸರ್? KNL ಯಾರು ಸರ್? ತಮ್ಮ ಹೆಸರು ಯಾಕೆ ನಿಮ್ಗೆ ಫೋನ್ ಮಾಡಿದ್ರೆ ಫೋನ್ ತಗೊಂಡ್ ಬರ್ತದೆ? ಸಾಧಾರಣ ನೀವೇನು ತಿಳ್ಕೊಂಡು ನಮ್ಗೆ ರೈತರಿಗೆ ಅಂದ್ರೆ 8 ವರ್ಷ ಸದಾಚಿದ್ರು ನಮ್ಗೆ ಪ್ರಾಜೆಕ್ಟ್ ಏನು ಡೀಟೇಲ್ಸ್ ಹೇಳಿ. ಈಗ ಪ್ರೆಸೆಂಟ್ ಸ್ಟೇಟಸ್ ಏನು, ಎಷ್ಟು ಕೆರೆ ಸ್ಟಾರ್ಟ್ ಮಾಡಿದ್ದೀರಾ, ಕಮಿಷನ್ ಎಷ್ಟು ಆಯ್ತು, ಎಷ್ಟು ದಿನ ತಗೊಂಡಿದ್ದೀರಾ? ಪ್ರಾಜೆಕ್ಟ್ ಈಗ 46 ಟ್ಯಾಂಕ್ ಅಕ್ಟೋಬರ್ ಬಂದಾಗ ಇದರಲ್ಲಿ ನಾವು ಏಪ್ರಿಲ್ 6 ಅಡ್ವರ್ಟೈಸ್ ಆಗಿಲ್ಲ. ನಾವು ವರ್ಕ್ ಸ್ಟಾರ್ಟ್ ಆಗಿಂದ ಅಡ್ವರ್ಟೈಸ್ ಸ್ಟಾರ್ಟ್ ಆಗಿತ್ತು. ಏಪ್ರಿಲ್ 6 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದ್ರಲ್ಲಿ ಸ್ವಲ್ಪ ಗ್ಯಾಪ್ಸ್ ಇತ್ತು, ಕೆಲವೊಂದು ಗ್ಯಾಪ್ ಕ್ಲೋಸ್ ಆಗಿಲ್ಲ ಅಂತ ಅದು ಸ್ಟಾಪ್ ಮಾಡಿದ್ವಿ. ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ರೆಡಿ ಸ್ಟೇಜ್ 1 ಇಂದ ಸ್ಟೇಜ್ 2 14 ಕಿಲೋಮೀಟರ್ ಸ್ಟೇಜ್ ಲೈನ್ ಐತಿ. ಅದು ಫಿಲ್ ಆಗಿ ಸೆಕೆಂಡ್ ಸ್ಟೇಜ್ ಪಂಪ್ ಸ್ಟಾರ್ಟ್ ಆಗಿ ಹಳ್ಯಾಳ ಟ್ಯಾಂಕ್ ತಿಮ್ಮಾಪುರ ಟ್ಯಾಂಕ್ ಮಾಡಿ ಹೋಗಿದೆ. ಅಂದರೆ 16 ಬ್ಯಾರೇಜಸ್ 5 ಟ್ಯಾಂಕ್ಗಳು ಫಿಲ್ ಆಗಿದೆ ಇವತ್ತಿನ. ಸೊ ಅದನ್ನು ಸಿಟ್ಟಿಗೆರೆ ಟ್ಯಾಂಕಲ್ಲಿ ಒಂದು 100 ಮೀಟರ್ ಗ್ಯಾಪ್ ಇತ್ತು ಮಾಡೋದು. ಅದು ಭಾಳ ದಿವಸ ಬೆಳಗ್ಗೆ ಇತ್ತು. ತಹಶೀಲ್ದಾರ್ ಅವರು ಒಂದು ಕೋರ್ಟ್ ಮೀಟಿಂಗ್ ಮಾಡಿ ರೈತರ ಸಾಲ್ವ್ ಆಗಿದೆ ಮಾಡೋದು. ಅವ್ರು ಬಂದು ಒಂದು ಮೇದಲ್ಲಿ ಒಂದು ಸಾಲ್ವ್ ಮಾಡಿಕೊಟ್ರು. ಅದಾದ್ಮೇಲೆ ವರ್ಕ್ ಸ್ಟಾರ್ಟ್ ಆಗಿದೆ. 100 ಮೀಟರ್ ಗ್ಯಾಪ್ ಲಾಂಗ್ ಪೆಂಡಿಂಗ್ ಇತ್ತು. ನಾವು ಭಾಳ ಪ್ರಯತ್ನ ಮಾಡೋದು ಆಗಿಲ್ಲ. ಅವ್ರು ಒಂದು ಇದರಿಂದ ಕನ್ಸಲ್ಟ್ ಮಾಡೋದಕ್ಕೆ ಸಾಲ್ವ್ ಆಗಿದೆ. ಈಗ 6 ಮೀಟರ್ ಅಷ್ಟೇ ಗ್ಯಾಪ್ ಇದೆ ಮೇಡಮ್. ಎಂಟೈರ್ ನಮ್ಮದು 87+22 ಅಷ್ಟು ಕಿಲೋಮೀಟರ್ 6 ಮೀಟರ್ ಅಷ್ಟೇ ಗ್ಯಾಪ್ ಇದೆ. ಒಂದು ಗುತ್ತಿಗೆರೆ ಹತ್ರ ಕೆರೆ ಹತ್ರ ಆ 6 ಮೀಟರ್ ಮೋಸ್ಟ್ಲಿ ನಾಳೆ ಮುಗಿದ ನಾವು. ಇಟ್ ಇಸ್ ಅಂಡರ್ ಪ್ರೋಗ್ರೆಸ್. ಅದಾದರೆ ಟೋಟಲ್ 87 ಕಿಲೋಮೀಟರ್ದಲ್ಲಿ ನಮ್ದು 33 ಟ್ಯಾಂಕನ್ನು ಫಿಲ್ ಮಾಡ್ಬೋದು. ಅಲ್ಲ 46 ಅಲ್ಲಿ 35 ಟ್ಯಾಂಕ್ಸ್ 6 मीटर गॅप नाळे क्लोज आहे. इट इज अंडर प्रोग्रेस. पाणी भरायचं पण झालं नाही. 2-3 महिन्यामध्ये एवढं समजा पाणी भरायचं काम चालू आहे. 3 महिन्याच्या समजा आणि हे झालं काय सेकंड नंतर आता हे पाणी तळ्यामध्ये राहिलं तर आमच्या शेताला येत नाही. येत निरावरीचं एक एकदा विचारलो मी असताना मला भेटा. हां सर, चर्चा करूया. ರೈತರಿಗೆ काय करायचं आहे, कुणीकरासाठी काय करायचं, गरिबासाठी पाहिजे करूया. ಹಳ್ಯಾಳಕ್ಕೆ ನೀರಾವರಿ ಯೋಜನೆ ಮಂಜೂರಾಗಿ 8 ವರ್ಷ ಆಯ್ತು ಸರ್. 8 ವರ್ಷದಲ್ಲಿ ಇದು 9 ವರ್ಷ ಆಯಿತು. 2 ವರ್ಷದಲ್ಲಿ ಅಳ್ನಾವರ ನೀರು ಹೋಗಿ ಎಲ್ಲ ಕುಡಿತಾ ಇದ್ದಾರೆ. 2 ವರ್ಷದಲ್ಲಿ
ಹಳ್ಳಿಗೆ ಏನು ಮಾತಾಡ್ತೀವಿ, ಹಳ್ಳಿಗೆ ಕುಡಿ 24 ಗಂಟೆ ಕುಡಿ ನೀರು ಕೊಡ್ತೇವೆ. ನಿಮ್ಮ ಹಳ್ಳಿಗೆ ಕುಡಿ ನೀರು ಕೊಡ್ತೇವೆ 24 ಗಂಟೆ, ದಾಂಡಲಿ ಕುಡಿ ನೀರು 24 ಗಂಟೆ ಕೊಡ್ತೇವೆ. ಮತ್ತೆ ಏನು ಮಾಡಬೇಕಾಗಿದೆ? ಸರಿಯಾಗಿ ಹೇಳ್ಬೇಕು, ಹಾಗೆಲ್ಲ ಹೇಳಕ್ಕೆ ಕೆಲಸ ಮಾಡಿ ರೈತರಿಗೆ ರೈತಾವಿ ನೀರು ಬೇಕಲ್ರಿ, ಚರ್ಚೆ ಮಾಡಿ. ಈ ವರ್ಷ ಮಳೆ ಇಲ್ಲ ಏನಿಲ್ಲ ಸಾಹೇಬ್ರ, ನೀರಿದ್ದಿಲ್ಲ ಅಂದ್ರೆ ನಮ್ಗೆ ನಡೆಯೋದೇ ಇಲ್ಲ. ಸಾದಿಕ್ ಮುಲ್ಲಾ, ಹಳಿಯಾಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.